ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಮಿಥುನ ರಾಶಿಯವರು ಅತಿ ಹೆಚ್ಚು ಬುದ್ಧಿವಂತರು, ಚತುರರು ಮತ್ತು ಮಾತನಾಡುವುದರಲ್ಲಿ ಎತ್ತಿದ ಕೈ. ಯಾವುದೇ ಪರಿಸ್ಥಿತಿಯು ಕೂಡ ತಕ್ಷಣ ಹೊಂದಿಕೊಳ್ಳುವ ಅದ್ಭುತ ಶಕ್ತಿ ಇವರಲ್ಲಿ ಇರುತ್ತೆ. ಇವರ ಕ್ರಿಯೇಟಿವಿಟಿ ಅಥವಾ ಯೋಚಿಸುವ ಶಕ್ತಿ ಬೇರೆ ಯಾರಿಗೂ ಬರೋದಿಲ್ಲ. ಆದರೆ ಇಷ್ಟೆಲ್ಲ ಟ್ಯಾಲೆಂಟ್ ಇರುವ ಮಿಥುನ ರಾಶಿಯವರಲ್ಲಿ ಒಂದು ದೊಡ್ಡ ದೌರ್ಬಲ್ಯ ಇದೆ. ಅದುವೇ ಅತಿಯಾದ ಮಾತು ಮತ್ತು ಎಲ್ಲರನ್ನೂ ಕೂಡ ಬೇಗನೆ ನಂಬಿ ತಮ್ಮ ಮನಸ್ಸಿನ ರಹಸ್ಯಗಳನ್ನು ಬಿಟ್ಕೊಡೋದು. ನಿಮ್ಮ ಮನಸ್ಸಲ್ಲಿ ಯಾವುದೇ ಕಪಟ ಅನ್ನೋದು ಇರೋದಿಲ್ಲ. ನೀವು ಖುಷಿಯಲ್ಲಿದ್ದಾಗ ಅಥವಾ ಯಾರನ್ನಾದರೂ ಇಷ್ಟಪಟ್ಟಾಗ ನಿಮ್ಮ ಮುಂದಿನ ಯೋಜನೆಗಳೇನು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಿಮ್ಮ ಮುಂದಿನ ಐಡಿಯಾಗಳು ಏನೇನು ಎಂಬುದನ್ನು ಎಲ್ಲವನ್ನು ಕೂಡ ಒಪ್ಕೊಂಡ್ಬಿಡ್ತೀರಾ. ಮಿಥುನ ರಾಶಿಯವರೇ, ನಿಮ್ಮ ಇದೇ ಮುಗ್ಧತೆ ಮತ್ತು ಅತಿಯಾದ ಮಾತನಾಡುವ ಸ್ವಭಾವವೇ ಈಗ ನಿಮಗೆ ಶತ್ರುವಾಗಿ ಬದಲಾಗ್ತಾ ಇದೆ. ನಿಮ್ಮ ಐಡಿಯಾಗಳನ್ನು ಬಳಸಿಕೊಂಡು ಬೇರೆಯವರು ಹೇಗೆ ಬೆಳೀತಾ ಇದ್ದಾರೆ ಮತ್ತು ನಿಮಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ ಎಂಬ ಕಹಿ ಸತ್ಯ ಈ 4 ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ಆ ಇಬ್ಬರು ವ್ಯಕ್ತಿಗಳ ಸಂಚು ಮತ್ತು ನಡವಳಿಕೆ. ಈಗ ಆ ಮುಖ್ಯವಾದ ಇಬ್ಬರು ವ್ಯಕ್ತಿಗಳ ವಿಷಯಕ್ಕೆ ಬರೋಣ. ಈ ಮೇ 24ರಿಂದ 27 ಮೇವರೆಗೂ ನಿಮಗೆ ಸುತ್ತಮುತ್ತಲಿರುವ ಇಬ್ಬರು ವ್ಯಕ್ತಿಗಳ ನಡವಳಿಕೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಇವರು ನಿಮ್ಮ ಆಫೀಸಲ್ಲಿರುವ ಸಹೋದ್ಯೋಗಿ ಆಗಿರ್ಬೋದು, ನೀವು ತುಂಬ ನಂಬಿರುವ ಸ್ನೇಹಿತ ಆಗಿರ್ಬೋದು, ಅಥವಾ ನಿಮ್ಮದೇ ರಕ್ತ ಸಂಬಂಧಗಳಲ್ಲಿ ಒಬ್ಬರು ಆಗಿರ್ಬೋದು. ಇವರು ನಿಮ್ಮ ಎದುರಿಗೆ ನಿಮ್ಮ ಮಾತಿನ ಚಾತುರ್ಯವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ತುಂಬ ಹೊಗಳ್ತಾರೆ. ನಿಮ್ಮಷ್ಟು ಟ್ಯಾಲೆಂಟೆಡ್ ಯಾರೂ ಇಲ್ಲ ಅಂತ ನಿಮ್ಮನ್ನು ಆಕಾಶಕ್ಕೆ ಏರಿಸ್ತಾರೆ. ಆದರೆ ನೆನ್ಪಿಡಿ, ಇವರ ಮನಸ್ಸಲ್ಲಿ ಅತಿಯಾದ ಕಪಟ ಮತ್ತು ಅಸೂಯೆ ಇದೆ. ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮಗೆ ಸಿಗುತ್ತಿರುವ ಜನಪ್ರಿಯತೆಯನ್ನು ನೋಡಿ ಇವರಿಗೆ ಒಳಗೊಳಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ನಿಮ್ಮಿಂದ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡ ಇವರು ಈಗ ಈ 4 ದಿನಗಳಲ್ಲಿ ಈ ಮಾಹಿತಿಯನ್ನು ನಿಮಗೆ ವಿರುದ್ಧವಾಗಿ ಬಳಸುವ ಹೊಂಚು ಹಾಕ್ತಾ ಇದ್ದಾರೆ. ಇನ್ನು 3ನೇ ವ್ಯಕ್ತಿಯ ಮುಂದೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವ ಸಾಧ್ಯತೆ ಇರುತ್ತೆ. ನೀವು ಮಾಡದ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಿರ್ಬೋದು. ಇನ್ನು ಹೆಸರಿನ ಮೊದಲ ಅಕ್ಷರಗಳು ಮತ್ತು ಗುರುತಿಸುವ ವಿಧಾನ. ಹಾಗಾದರೆ ಈ ಇಬ್ಬರು ವ್ಯಕ್ತಿಗಳು ಯಾರು? ಇವರನ್ನು ಗುರುತಿಸೋದಾದ್ರೂ ಹೇಗೆ? ಜ್ಯೋತಿಷ್ಯ ಶಾಸ್ತ್ರದ ಗಣಿತದ ಪ್ರಕಾರ ಈ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ GKSH ಅಥವಾ D ಇರಬಹುದಾದ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ಈಗಾಗಲೇ ಇವ್ರ ಮೇಲೆ ಎಲ್ಲೋ ಒಂದು ಕಡೆ ಸಣ್ಣ ಅನುಮಾನ ಬಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಏನಾದರೂ ಹೊಸದಾಗಿ ಸಾಧನೆ ಮಾಡಿದಾಗ ಇವರ ಮೇಲ್ನೋಟಕ್ಕೆ ನಕ್ಕರು ಕೂಡ ಅವ್ರ ಕಣ್ಣಲ್ಲಿ ಆ ಖುಷಿ ಇರೋದಿಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ ಅನ್ನೋದು ನಿಮಗೆ ಸ್ಪಷ್ಟವಾದ ಸಿಗ್ನಲನ್ನು ನೀಡುತ್ತೆ. ಅವರು ನಿಮ್ಮನ್ನು ಮಾತಿನಲ್ಲಿ ಸಿಲುಕಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಥವಾ ನಿಮಗೆ ಬೇಡದ ಜವಾಬ್ದಾರಿಯನ್ನು ಹೊರಿಸೋದಕ್ಕೆ ನೋಡ್ತಾ ಇರ್ತಾರೆ. ನೀವು ಅವ್ರ ಮೇಲೆ ಕೋಪ ಮಾಡ್ಕೋಬೇಡಿ, ಅವರ ಜೊತೆ ವಾದಕ್ಕೆ ಇಳಿಬೇಡಿ. ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಅವರ ಬುದ್ಧಿವಂತಿಕೆ ಆಗಿರುತ್ತೆ. ಆದ್ದರಿಂದ ಶಾಂತವಾಗಿದ್ದುಕೊಂಡು ಅವರ ಮುಂದಿನ ನಡೆ ಏನು ಎಂಬುದನ್ನು ಕೇವಲ ಮೌನವಾಗಿ ಗಮನಿಸಿ. ಮಿಥುನ ರಾಶಿಯವರೇ, ಈ 4 ದಿನಗಳಲ್ಲಿ ನೀವು 3 ವಿಷಯಗಳಲ್ಲಿ ಅತಿ ದೊಡ್ಡ ಜಾಗ್ರತೆ ವಹಿಸಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಮಾತು. ಈ 4 ದಿನಗಳು ಆದಷ್ಟು ಕಡಿಮೆ ಮಾತಾಡಿ. ನಿಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನಾಗಲಿ ಅಥವಾ ನಿಮ್ಮ ಬಿಸ್ನೆಸ್ ರಹಸ್ಯಗಳನ್ನಾಗಲಿ ಯಾರ ಮುಂದೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಆಡುವ ಪ್ರತಿಯೊಂದು ಮಾತನ್ನು ಕೂಡ ಅದಕ್ಕೆ ಟ್ವಿಸ್ಟ್ ಮಾಡಿ ಬೇರೆಯವರ ಮುಂದೆ ತಪ್ಪು ತಿಳುವಳಿಕೆ, ಬೇರೆಯವರು ಆ ಥರ ಟ್ವಿಸ್ಟ್ ಮಾಡಿ ನೀವು ಹೇಳೋದೊಂದು ಅವ್ರು ಹೇಳೋದೊಂದು, ಈ ಥರ ಟ್ವಿಸ್ಟ್ ಮಾಡಿ ಹೇಳಬಹುದು. ಇನ್ನು 2ನೇದಾಗಿ ಪೇಪರ್ ವರ್ಕ್ ಮತ್ತು ಒಪ್ಪಂದಗಳು. ಯಾವುದೇ ಒಂದು ಪೇಪರಿಗೆ ಸೈನ್ ಹಾಕೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಸೈನ್ ಹಾಕಿ. ಯಾವುದೇ ಸಾಲಕ್ಕೂ ಗ್ಯಾರಂಟಿ ಆಗಬೇಡಿ. ಸಾಲದ ಪತ್ರವನ್ನು ಕರೆಕ್ಟಾಗಿ ಓದಿ. ಯಾರೋ ನಂಬಿಕಸ್ತರು ಹೇಳಿದ್ರಂತ ಒಂದು ಕಣ್ಣು ಮುಚ್ಕೊಂಡು ಸಹಿ ಹಾಕೋದಕ್ಕೆ ಹೋಗಬೇಡಿ. 3ನೇದಾಗಿ ಹಣಕಾಸಿನ ವ್ಯವಹಾರ. ಈ ದಿನಗಳಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಜಾಗ್ರತೆ ಇರಲಿ. ಯಾರತ್ತೋ ಮಾತನ್ನು ಕೇಳಿ ಶಾರ್ಟ್ಕಟ್ಟಲ್ಲಿ ಹಣ ಗಳಿಸಲು ಹೋಗಿ ಮೋಸ ಹೋಗಬೇಡಿ. ಸಾಲ ಕೊಡೋದು ಮತ್ತು ಇಸ್ಕೊಳ್ಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಕೊಂಬಿಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರಗಳು. ಹಾಗಾದರೆ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ಪಾರಾಗೋದಕ್ಕೆ ಮತ್ತು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತಷ್ಟು ಚುರುಕು ಮಾಡೋದಕ್ಕೆ ಮಿಥುನ ರಾಶಿಯವರು ಮಾಡಬೇಕಾದ ಸರಳ ಪರಿಹಾರಗಳು ಏನೇನು? ಬುಧ ಗ್ರಹದ ಆರಾಧನೆ. ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಪ್ರತಿದಿನ ಬೆಳಿಗ್ಗೆ ಓಂ ಬುಧಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ನಿಮ್ಮ ನಿರ್ಧಾರಗಳನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತೆ.
ಗಣೇಶನ ಆರಾಧನೆ. ವಿಘ್ನ ನಿವಾರಕನಾದ ಗಣಪತಿಗೆ ಬುಧವಾರದ ದಿನ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಮತ್ತು ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಸುತ್ತಲಿರುವ ಎಲ್ಲ ಶತ್ರು ಸಂಚುಗಳನ್ನು ಧ್ವಂಸ ಮಾಡುತ್ತೆ. ಹಸಿರು ಬಣ್ಣದ ಬಳಕೆ. ಈ 4 ದಿನಗಳಲ್ಲಿ ಹಸಿರು ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನು, ಹ್ಯಾಂಡ್ ಕರ್ಚೀಫನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತೆ. ಕೊನೆಯದಾಗಿ ಮಿಥುನ ರಾಶಿಯವರೇ, ಈ ಸಮಯ ನಿಮ್ಮನ್ನು ಎದುರಿಸಲು ಬಂದಿಲ್ಲ, ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಬಂದಿದೆ. ಕಹಿ ಅನುಭವಗಳೇ ಜೀವನದ ಅತ್ಯುತ್ತಮ ಪಾಠಗಳಾಗಿರುತ್ತೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಮೌನವನ್ನು ನಿಮ್ಮ ಆಯುಧವನ್ನಾಗಿ ಮಾಡ್ಕೊಂಬಿಡಿ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಯಾರೇ ಸಂಚು ರೂಪಿಸಿದ್ರು ಕೂಡ ಅಂತಿಮವಾಗಿ ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.